ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಕ್ಬೂಲ್ ಅಹಮದ್ ಕುದ್ರೋಳಿ. ಭಾರತ್ ಜೋಡೋ ನ್ಯಾಯಯಾತ್ರೆಗೆ ರಾಹುಲ್ ಗಾಂಧಿ ಅವರ ಕಾರಿನ ಮೇಲೆ ಕಿಡಿಕೇಡಿಗಳು ಕಲ್ಲು ಬಿಸಾಡಿದ್ದಾರೆ. ಅದೃಷ್ಟಕ್ಕೆ ರಾಹುಲ್ ಗಾಂಧಿ ಕಾರಿನಲ್ಲಿ ಇರಲಿಲ್ಲ, ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಇದು ಬಿಹಾರ ಪಶ್ಚಿಮ ಬಂಗಾಳದ ಗಡಿಭಾಗದಲ್ಲಿ ನಡೆದ ಘಟನೆಯಾಗಿದೆ. ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯ ವಿರುದ್ಧ ಪ್ರತಿಪಕ್ಷ ಮತ್ತು ಅಲ್ವ ಪಕ್ಷಗಳಲ್ಲಿ ಎಂತಹ ಅಲುಕು ಇದೆ ಎಂಬುದನ್ನು ತೋರಿಸುತ್ತಿದ್ದು, ಇಂತಹ ಘಟನೆಯನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಘಟನೆಗೆ ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ. ರಾಹುಲರ ಕಾರಿನ ಹಿಂದಿನ ಗಾಜು ಪುಡಿಯಾಗಿದೆ. ಘಟನೆ ನಡೆಯುವಾಗ ರಾಹುಲ್ ಬಸ್ಸಿನಲ್ಲಿದ್ದರೂ ಬಿಹಾರದ ಕಟ್ಯಾರದಿಂದ ಪಶ್ಚಿಮ ಬಂಗಾಳ ಪ್ರವೇಶಿಸುವ ವೇಳೆ ಈ ಘಟನೆ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದ್ದು, ಅವರ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲರ ಯಾತ್ರೆಯ ವೇಳೆ ಮುಂದಿನ ಪ್ರಧಾನಿ ಮಮತಾ ಬ್ಯಾನರ್ಜಿ ಎಂದು ಪ್ಲೇ ಕಾರ್ಡ್ ಹಿಡಿದು ವಿರೋಧಿಸಿದ್ದು ಈ ಹಿಂದೆ ನಡೆದಿದೆ. ಇನ್ನೊಂದು ಘಟನೆ, ಚಂಡೀಗಢದ ಮೇಯರ್ ಪದದ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿದ್ದ ಪ್ರಹಸನ. ಇಂದು ದೇಶವಿಡೀ ಬಿಜೆಪಿಯು ಮೋಸದಿಂದ ಚುನಾವಣೆ ಪ್ರಕ್ರಿಯೆಯನ್ನು ವಶಪಡಿಸುತ್ತದೆ ಎಂದು ಜನರು ಹೇಳುತ್ತಿದ್ದಾರೆ. ಚಂಡೀಗಢ ಕಾರ್ಪೊರೇಷನ್ ಒಟ್ಟು 35 ಸೀಟುಗಳಲ್ಲಿ ಇಂಡಿಯಾ ಕೂಟಕ್ಕೆ 20 ಸೀಟುಗಳಿದ್ದವು. ಬಿಜೆಪಿಗೆ 15 ಸೀಟುಗಳಿತ್ತು. ಸಂಸದನ 1 ಓಟು ಸೇರಿ ಬಿಜೆಪಿಗೆ 16 ಓಟುಗಳು ಇವೆ. ಇನ್ನೊಂದು ಘಟನೆಯಲ್ಲಿ ಡೆಲ್ಲಿಯ ಚುನಾವಣಾ ಆಯೋಗದ ಕಚೇರಿಯ ಮುಂದೆ ಇವಿಎಂ ವಿರುದ್ಧ ಹೋರಾಟಗಾರರು ವಕೀಲರ ಸಹಿತ ಜನಸಂದಣಿ ನೆರೆದು ಇವಿಎಂ ಬದಲು ಬ್ಯಾಲೆಟ್ನಿಂದ ಚುನಾವಣೆ ನಡೆಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ವೋಟಿಂಗ್ ಮಿಷನ್ನಲ್ಲಿ ದಾಂಧಲೆ ಮಾಡಿ ಗೆಲ್ಲುತ್ತದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇದೇ ವೇಳೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವಿಎಂ ಮಿಷನ್ ಮಾಡುವ HCLನ 6 ಮಂದಿ ನಿರ್ದೇಶಕರಲ್ಲಿ 4 ಬಿಜೆಪಿಯ ಪದಾಧಿಕಾರಿಗಳು ಎಂಬ ವಿಚಾರ ಚರ್ಚೆಯಾಗುತ್ತಿದ್ದು, ಇವಿಎಂ ಮಿಷನ್ ಅನ್ನು ಬಿಜೆಪಿ ತನ್ನ ಜನರ ಮೂಲಕ ನಿಯಂತ್ರಿಸುತ್ತದೆ ಎಂಬ ಬಲವಾದ ಆರೋಪ ಕೇಳಿ ಬಂದಿದೆ. ಹಾಗಿದ್ದರೆ ಚುನಾವಣೆಯಲ್ಲಿ ಬಿಜೆಪಿ ಇವಿಎಂ ಮೂಲಕ ಕಸರತ್ತು ಮಾಡಿ ಗೆಲ್ಲುತ್ತದೆ ಎಂಬ ಜನರ ನಡುವೆ ಇಂದು ಸೃಷ್ಟಿಯಾಗಿರುವ ಸಂದೇಹಕ್ಕೆ ಪುಷ್ಟಿ ದೊರೆತಂತಾಗಿದೆ. ಇದೇ ವೇಳೆ ಚಂಡೀಗಢ ಹರಿಯಾಣ ಹೈಕೋರ್ಟ್ ಅರ್ಜಿಯೊಂದರಲ್ಲಿ ಚಂಡೀಗಢ ಮೇಯರ್ ಚುನಾವಣೆಗೆ ತಡೆಯಾಜ್ಞೆ ನೀಡಲು ನಿರಾಕರಿಸಿದೆ. ಚಂಡೀಗಢ UT ಅಡ್ಮಿನಿಸ್ಟ್ರೇಷನ್ನೊಂದಿಗೆ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ನೊಂದಿಗೆ ಮೇಯರ್ ಚುನಾವಣೆಯ ವಿವರಣೆ ಕೋರ್ಟ್ ಕೇಳಿದೆ. 3 ವಾರದೊಳಗೆ ಉತ್ತರಿಸಲು ಸೂಚಿಸಿದೆ. ಮೇಯರ್ ಚುನಾವಣೆಗೆ ತಡೆಯಾಜ್ಞೆ ನೀಡುವಂತೆ ಕೋರಿ ಹೈಕೋರ್ಟ್ನಲ್ಲಿ ಪರಾಜಿತ ಇಂಡಿಯಾ ಕೂಟದ ಮೇಯರ್ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಅರ್ಜಿ ಸಲ್ಲಿಸಿದ್ದರು. ಸುಪ್ರೀಂ ಕೋರ್ಟ್ನ ವಕೀಲರಾದ ಭಾನು ಪ್ರಕಾಶ್ ಸಿಂಗ್ ಮತ್ತು ಮೊಹಮ್ಮದ್ ಪ್ರಾಚಾ ಅವರು ಮುಂದಿನ ಲೋಕಸಭಾ ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲೇ ನಡೆಸಬೇಕೆಂದು ಚುನಾವಣಾ ಆಯೋಗಕ್ಕೆ ಸವಾಲು ಹಾಕಿದ್ದಾರೆ. ಇಂಡಿಯಾ ಕೂಟದಿಂದ ಹೋಗಿ NDA ಕೂಟ ಸೇರಿದ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಾನು ಇಂಡಿಯಾ ಕೂಟವನ್ನು ಬಿಟ್ಟು ಬಂದುದಕ್ಕೆ ಕಾಂಗ್ರೆಸ್ ಕಾರಣ ಎಂದು ಕಾಂಗ್ರೆಸ್ ವಿರುದ್ಧ ದೋಷಾರೋಪಣೆ ಹೊರಿಸಿದ್ದಾರೆ. ಇಂಡಿಯಾ ಎಂಬ ಹೆಸರು ಬೇಡದಿತ್ತು ಎಂದೇ, ಆದರೆ ಕೂಟದ ಇತರ ಪಕ್ಷಗಳು ಕೇಳಲಿಲ್ಲ. ಬಿಹಾರದಲ್ಲಿ ಜಾತಿ ಜನಗಣತಿ ತಂದೆ ಎಂದ ಅವರು ಇದರ ಕ್ರೆಡಿಟ್ ರಾಹುಲ್ ಗಾಂಧಿ ಎತ್ತುತ್ತಿದ್ದಾರೆ ಎಂದು ಇಂಡಿಯಾ ಕೂಟ ಬಿಟ್ಟು NDA ಮರು ಸೇರ್ಪಡೆಯಾದ ಕಾರಣವನ್ನು ನಿತೀಶ್ ಕುಮಾರ್ ತಿಳಿಸಿದ್ದಾರೆ. ಕುತೂಹಲ ಎಂದರೆ, ನಿತೀಶನಂತಹ ರಾಜಕಾರಣಿಗಳು ಒಂದು ಹೆಸರಿಗಾಗಿ ಪ್ರತಿಪಕ್ಷಗಳ ಕೂಟವನ್ನು ತೊರೆಯುವುದಾದರೆ ಅವರಿಗೆ ಮೋದಿಯವರನ್ನು ಮತ್ತು ಬಿಜೆಪಿಯನ್ನು ಸೋಲಿಸುವುದು ಗುರಿಯಾಗುತ್ತೆ ಅಥವಾ ತಮ್ಮ ಹಿತಾಸಕ್ತಿಯ ರಕ್ಷಣೆ ಉದ್ದೇಶವಾಗಿತ್ತೆ ಎಂಬ ಸಂದೇಹ ಜನರ ಮುಂದೆ ಇಂದು ಸೃಷ್ಟಿಯಾಗಿದೆ. ಇದರಿಂದ ಇಂಡಿಯಾ ಕೂಟದೊಳಗೆ ಸೇರಿದ ಪ್ರತಿಪಕ್ಷಗಳು ತಮ್ಮ ಹಿತಾಸಕ್ತಿ ರಕ್ಷಿಸುವ ಸಂಘರ್ಷದಲ್ಲಿ ತೊಡಗಿಕೊಂಡಿರುವುದು ಸ್ಪಷ್ಟವಾಗಿದ್ದು, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಗಡಿಯಲ್ಲಿ ರಾಹುಲ್ ಗಾಂಧಿ ಕಾರಿಗೆ ಕಲ್ಲೆಸೆತ ನಡೆದದ್ದು ಕೂಡ ಈ ಹಿನ್ನೆಲೆಯಲ್ಲಿ ಪರಿಗಣಿಸಬಹುದು. ಡೆಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ಗೆ 5ನೇ ಬಾರಿ ED ಸಮನ್ಸ್ ಕಳಿಸಿದ್ದು ಫೆಬ್ರವರಿ 2ರಂದು ಹಾಜರಾಗಬೇಕೆಂದು ಹೇಳಿದೆ. ಒಂದು ಕಡೆ ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್
ಬಂಧನ ಯಾವಾಗ ಬೇಕಾದರೂ ನಡೆಯಬಹುದು ಎಂದು ಮಾಧ್ಯಮಗಳಲ್ಲಿ ಚರ್ಚೆ ನಡೆಯುತ್ತಿದೆ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ಸಮಯದಲ್ಲಿ ಇವತ್ತಿನ ಸುದ್ದಿ ಇಷ್ಟೇ. ನಾನು ಮಕ್ಬೂಲ್ ಅಹಮದ್. ಜೈ ಭಾರತ್.